ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಶಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಬಂದು ಡ್ರೈ ಫ್ರೂಟ್ಸ್ ಲಡ್ಡು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಸಹ ತಿನ್ನಲೇಬೇಕಾದಂತಹ ಒಂದು ಆರೋಗ್ಯಕರವಾದಂತಹ ಲಡ್ಡು. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 1 ಬೌಲಷ್ಟು ಗೋಡಂಬಿ, ಹಾಗೆ 1 ಬೌಲಷ್ಟು ಖರ್ಜೂರ, ಹಾಗೆ 1 ಬೌಲಷ್ಟು ಬಾದಾಮಿ, ಹಾಗೆ ನಾನಿಲ್ಲಿ ಅರ್ಧ ಬೌಲಷ್ಟು ಪಿಸ್ತಾ, ಹಾಗೆ ಅರ್ಧ ಬೌಲಷ್ಟು ಪಂಪ್ಕಿನ್ ಸೀಡು, ಹಾಗೆ ವಾಟರ್ ಮೆಲನ್ ಸೀಡು, ಹಾಗೆ ದ್ರಾಕ್ಷಿ, ಮತ್ತು ನಾನಿಲ್ಲಿ 1 ರಿಂದ 2 ಸ್ಪೂನಷ್ಟು ಗಸಗಸೆನ ತಗೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರು, ಹಾಗೆ 1-3 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ಇದಿಷ್ಟು ನಾವು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಹಾಗೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಬಾದಾಮಿನ ಹಾಕೋತಾ ಇದ್ದೀನಿ 1 ಬೌಲಷ್ಟು. ನಾನಿಲ್ಲಿ ಬಾದಾಮಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೋಬೋದು. ಚಿಕ್ಕದಾಗಾದರೂ ಮಾಡ್ಕೋಬೋದು ಅಥವಾ ಈ ಸೈಜಲ್ಲಾದರೂ ಮಾಡ್ಕೋಬೋದು. ನೀವಿಲ್ಲಿ ಬೇಕಿದ್ದರೆ ವಾಲ್ನಟ್ ಸಹ ಆ್ಯಡ್ ಮಾಡ್ಕೋಬೋದು. ನಾನೀಗ ಗೋಡಂಬಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಘಮ ಬರೋವರೆಗಷ್ಟೇ ಹುರ್ಕೊಂಡ್ರೆ ಸಾಕು, ತೀರಾ ಹುರಿಯೋ ಅವಶ್ಯಕತೆ ಇಲ್ಲ. ಸೊ ನೀವು ವಾಲ್ನಟ್ಟು ಅಥವಾ ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಸೇರಿಸ್ಬೇಕು ಅಂದರೆ ಇದಕ್ಕೆ ಸೇರಿಸ್ಕೋಬೋದು. ಇದು ಸ್ವಲ್ಪ ಫ್ರೈ ಆಗಿದೆ, 1 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ನಾನಿಲ್ಲಿ ಅದೇ ಒಂದು ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಲ್ಲ, ಅದಕ್ಕೇ ನಾನೀಗ ಪಿಸ್ತಾನು ಸಹ ಹಾಕೋತಾ ಇದ್ದೀನಿ. ಅದು ಅಷ್ಟೇ ಸ್ವಲ್ಪ ಘಮ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಮತ್ತು ಇದನ್ನು ನಾವು ಡೈಲಿ ಮಕ್ಕಳಿಗೆ ಒಂದೊಂದು ಉಂಡೆಯನ್ನು ಕೊಡ್ಬೋದು. ಪ್ರೋಟೀನ್ ರಿಚ್ ಕಂಟೆಂಟ್ ಆಗಿರುತ್ತೆ, ಹಾಗೆ ಫೈಬರ್ ಇರುತ್ತೆ. ನಾವು ಡೈಲಿ ಹಾಗೆ ಬಾದಾಮಿ ಗೋಡಂಬಿ ಕೊಟ್ಟರೆ ತಿನ್ನೋಕ್ಕೂ ಅವಕ್ಕೂ ಸಹ ಇಷ್ಟ ಆಗಲ್ಲ. ಈ ಥರ ಉಂಡೆಗಳನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತವೆ ಮಕ್ಕಳು. ಈಗ ನಾನಿಲ್ಲಿ ಅದೇ ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಪಂಪ್ಕಿನ್ ಸೀಡು, ಹಾಗೆ ದ್ರಾಕ್ಷಿ ಮತ್ತು ವಾಟರ್ ಮೆಲನ್ ಸೀಡು ಇದಷ್ಟು ಹಾಕ್ಕೊಂಡು ಅದನ್ನು ಸಹ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಅಷ್ಟೇ ಒಂದೇ 1 ನಿಮಿಷ ಹುರ್ಕೊಂಡ್ರೆ ಸಾಕು, ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಆ ದ್ರಾಕ್ಷಿ ಒಂದು ಸ್ವಲ್ಪ ಫ್ರೈ ಆದರೆ ಒಂದು ಹಸಿ ವಾಸನೆ ಇರೋದು ಹೋಗೋವರೆಗೂ ಅಷ್ಟೇ. ಈಗ ನಾನು ಅದೇ ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡು ನಾನಿಲ್ಲಿ ಸೀಡ್ ಇರುವಂತಹ ಡೇಟ್ಸ್ನ ತೊಗೊಂಡಿದ್ದೀನಿ. ನೀವು ಸೀಡ್ಲೆಸ್ ಸಿಕ್ಕಿದ್ರೆ ತೊಗೊಳ್ಳಿ, ನಂಗೆ ಸಿಕ್ಕಿಲ್ಲ ಹಾಗಾಗಿ ಅದನ್ನೇ ತಗೊಂಡಿದ್ದೀನಿ. ಅದೊಂದು ಸ್ವಲ್ಪ ಹಾರ್ಡ್ ಇರುತ್ತೆ, ಹಾಗಾಗಿ ಸೀಡ್ಲೆಸ್ನ ತೊಗೊಂಡ್ರೆ ಒಂದು ಸ್ವಲ್ಪ ಸಾಫ್ಟ್ ಇರುತ್ತೆ. ನೀವು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ತುಂಬಾ ಹಾರ್ಡಿದೆ. ನೀವು ಏನು ಕ್ವಾಂಟಿಟಿ ಡ್ರೈ ಫ್ರೂಟ್ಸ್ನ ತೊಗೋತೀರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಡೇಟ್ಸ್ನ ತೊಗೊಳ್ಳಿ, ಆಗ ನಾವು ಉಂಡೆ ಕಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ ಡೇಟ್ಸು ತುಂಬ ಸಾಫ್ಟ್ ಆಗಿದೆ, ಹಾಗಾಗಿ ನಾನೀಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಹೊಂದ್ಕೋಬೇಕದು. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಪಿಂಚಷ್ಟು ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಗಸಗಸೆನೂ ಅಷ್ಟೇ 1-2 ಸ್ಪೂನಷ್ಟು ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸಹ ನಾನು ಸೈಡ್ಗೆ ಎತ್ತಿಟ್ಕೋತೀನಿ. ಈಗ ನಾನಿಲ್ಲಿ ಒಂದು ಪ್ಲೇಟಿಗೆ ಡ್ರೈ ಫ್ರೂಟ್ಸು ಮತ್ತು ಡೇಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಸಹ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಗಸಗಸೆನ ಹಾಕೋತಾ ಇದ್ದೀನಿ. ಇನ್ನೊಂದು ಅರ್ಧದಷ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾನಿಲ್ಲಿ ತೊಗೊಂಡಿರೋದು. ಈಗ ಗಸಗಸೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಉಂಡೆ ಕಟ್ಕೋಬೇಕಾಗತ್ತೆ. ಈ ರೀತಿ ಉಂಡೆ ಕಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ಶುಗರ್ ಆಗಲಿ ಜಾಗ್ರಿ ಆಗಲಿ ಅವಶ್ಯಕತೆ ಇಲ್ಲ. ಡೇಟ್ಸಲ್ಲೇ ತುಂಬಾ ಸ್ವೀಟ್ನೆಸ್ ಇರೋದ್ರಿಂದ ಅದೇ ಸ್ವೀಟು ಸಾಕಾಗುತ್ತೆ. ಈಗ ನಾನಿಲ್ಲಿ ಉಂಡೆ ಕಟ್ಕೋತಾ ಇದ್ದೀನಿ ಎಲ್ಲನೂ. ನಿಮ್ಗೆ ಇಲ್ಲಿ ಇನ್ನೂ ಸ್ಮೂತ್ ಬೇಕು ಅಂದರೆ ಡೇಟ್ಸ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಅದು ಡೇಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಜಾಸ್ತಿ ನಾವಿಲ್ಲಿ ರೋಲ್ ಮಾಡಿಕೊಂಡು ಕಟ್ ಸಹ ಮಾಡ್ಕೋಬೋದು ಅಥವಾ ಉಂಡೆನಾರ ಕಟ್ಕೋಬೋದು. ನೋಡಿ ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ತುಂಬಾ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಡೈಲಿ ಒಂದೊಂದು ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಕೊಡ್ಬೋದು. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.